ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾಂ. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಕುಮಾರಸ್ವಾಮಿ ಹಿರೇಮಠ್ ಎಂ.ಎ. ಆಚಾರ್ಯ. ಈ ದಿನದ ವಿಶೇಷತೆ ಮಕರ ರಾಶಿಯಲ್ಲಿ ಗುರು, ಮಕರ ರಾಶಿಯವರಿಗೆ ಗುರು ಗೋಚಾರ ಫಲ ಯಾವ ರೀತಿ ಇರುತ್ತದೆ ಅಂತ. ಜನ್ಮ ರಾಶಿಯಿಂದ 12 ಭಾವಗಳಲ್ಲಿ ಗುರು ಸಂಚಾರ ಕಾಲದಲ್ಲಿ ಅವರ ಹುಟ್ಟಿದ ಜಾತಕ ಜನ್ಮ ಲಗ್ನಕ್ಕೆ ಗುರು 1ರಿಂದ 12ನೇ ಮನೆಯೊಳಗೆ ಏನು ಲಾಭ ಕೊಡ್ತಾನೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸೋಕೆ ಹೋಗ್ತಾ ಇದ್ದೀವಿ. ವಿಶೇಷವಾಗಿ ಹರ ಮುನಿದರು ಗುರು ಕಾಯುವ ಅನ್ನೋ ಮಾತಿನಂತೆ ಗುರು ಅಂದರೆ ವ್ಯಕ್ತಿಯಲ್ಲ, ಜ್ಞಾನ ಸಂಪತ್ತು. ನಮಗೆ ಗುರು ಅಂದರೆ ಮೋಕ್ಷ ಮಾರ್ಗ ಕೊಡೋವನೇ ಗುರು ಆಗಿರ್ತಾನೆ. ವ್ಯಕ್ತಿಯ ಅಜ್ಞಾನವನ್ನು ಕಳೆದು ಜ್ಞಾನ ಮಾರ್ಗಕ್ಕೆ ಕರ್ಕೊಂಡು ಹೋಗೋದೇ ಗುರು. ನೋಡಿ, ತಂದೆ ತಾಯಿ 18ರಿಂದ 25 ವರ್ಷ ಊಟ ಕೊಡ್ಬೋದು. ಅದೇ ಗುರು ಕಲಿಸಿದ ವಿದ್ಯೆ ಅವನು ಸಾಯೋವರೆಗೂ ಅವನಿಗೆ ಆ ವಿದ್ಯೆ ಜ್ಞಾನ ಅವನ ಜೀವನವನ್ನು ಬದುಕನ್ನು ನಡೆಸುವಂಥ ಮಾರ್ಗದರ್ಶನ ಆಗಿರ್ತದೆ. ಗುರು ಅಂದರೆ ಮಾರ್ಗದರ್ಶನ. ಎಷ್ಟು ಎಜುಕೇಷನ್ ಇದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅವರಲ್ಲಿ ಜ್ಞಾನ ಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ, ಅವರ ವಿದ್ಯೆಯನ್ನು ಹೆಂಗೆ ಉಪಯೋಗಿಸ್ಕೊಂತಾರೆ ಅನ್ನೋದೇ ಗುರು ಆಗಿರುತ್ತದೆ. ಆದ್ದರಿಂದ ಈ ಗುರು ಮಹತ್ವವನ್ನು ತಿಳಿದರೆ ನಮಗೆ ಅರ್ಧ ಜಾತಕವನ್ನು ತಿಳಿದಂತೆ. ಅದಕ್ಕಾಗಿ ನಾವು ಗುರು ವಿಶೇಷ ಫಲಗಳನ್ನು ತಿಳಿಸ್ತಾ ಹೋಗ್ತಿದ್ದೀವಿ. ನೋಡಿ, ಮಕರ ರಾಶಿ ಜನ್ಮ ರಾಶಿಯಲ್ಲಿ ಏನಾದರೂ ಗುರು ಇದ್ದರೆ, ಗುರು ಎಷ್ಟನೇ ಅಧಿಪತಿ ಮಕರ ರಾಶಿಯವರಿಗೆ ಅಂದರೆ 3 ಮತ್ತು 12ನೇ ಅಧಿಪತಿ ಆಗಿರ್ತಾನೆ. ಆದ್ದರಿಂದ ಮತ್ತೆ ಯಾವ ಮನೆಯಲ್ಲಿದ್ದರೆ ಶುಭ ಮೊದಲಿಗೆ ತಿಳಿಬೇಕು ನಾವು. 2, 5, 7, 9, 11ರಲ್ಲಿದ್ದರೆ ಯಾವುದೇ ರಾಶಿಯಲ್ಲಿ ಶುಭ ಅಂತ ತಿಳ್ಕೊಬೇಕು. ಅದೇ ರೀತಿ 1, 3, 4, 6, 8, 10, 12ರಲ್ಲಿದ್ದರೆ ಅಶುಭ ಅಂತ ತಿಳಿಬೇಕು. ಮೊದಲು ನಿಮ್ಮ ರಾಶಿ ಕುಂಡ್ಲಿ ನೀವೇ ಇಟ್ಕೊಂಡು ಜನ್ಮ ರಾಶಿ ಇರಲಿ ಲಗ್ನ ಇರಲಿ ಅಲ್ಲಿಂದ 1 ಅಂತ ತಿಳ್ಕೊಳ್ಳಿ. 1 ಮಕರ ಆಗಿರುತ್ತದೆ. ಮಕರ ರಾಶಿಯನ್ನು ಹೇಳ್ತಾ ಇದ್ದೀವಿ. ಈ ರೀತಿ ತಿಳ್ಕೊಬೇಕು. ಜನ್ಮಗುರು ನರೋದುಃಖ, 1ನೇ ಮನೆ ಯಾವತ್ತಿದ್ರೂ ತೊಂದರೆನೇ. ಆದರೆ ಇಲ್ಲಿ ವಿಶೇಷವಾಗಿ ಮಕರ ರಾಶಿಯಲ್ಲಿ ಗುರು ನೀಚನಾಗಿರ್ತಾನೆ. ಮಕರದಲ್ಲಿ ನೀಚನಾಗಿ ಕರ್ಕಾಟಕಕ್ಕೆ ಉಚ್ಚನಾಗಿರ್ತಾನೆ. ಈ ಮಕರದಲ್ಲಿ ನೀಚನಾಗಿರೋದ್ರಿಂದ ಇವ್ರಿಗೆ ಸ್ವಲ್ಪ ತುಂಬ ಸ್ಟ್ರಗಲ್ ಮಾಡಿಸ್ತಾನೆ. ಎಷ್ಟೇ ಶ್ರಮ ಪಡ್ತಾರೆ, ಎಷ್ಟೇ ಕಷ್ಟಪಟ್ಟರು ಇವ್ರಿಗೆ ಅನಾಯಾಸವಾಗಿ ಲಾಭಗಳು ಬರಲ್ಲ. ಕಷ್ಟಕ್ಕೆ ತಕ್ಕಷ್ಟು ಲಾಭ, ಪರಿಶ್ರಮಕ್ಕೆ ತಕ್ಕಷ್ಟೇ ಲಾಭಗಳು ಬರುತ್ತೆ. ಮತ್ತು ಅವರ ಗ್ರಹಗತಿ ಬೇರೆ ಗ್ರಹಗಳ ಲಾಭದ ಮೇಲೆ ಲಾಭ ಲಕ್ಷಣಗಳು ನಡೀತಾ ಇರುತ್ತೆ. ಅದೇ ರೀತಿ ಜನ್ಮಗುರು ನರೋದುಃಖ, ಅಲ್ಲಿ ನೀಚನಾಗಿರ್ತಾನೆ. ವಿಶೇಷವಾಗಿ ಇವರು ಗುರುಗ್ರಹ ಆರಾಧನೆ ತುಂಬ ಮಾಡಬೇಕಾಗುತ್ತೆ. ಇವ್ರಿಗೆ ಕಮ್ಯುನಿಕೇಷನಲ್ಲಿ ತೊಂದರೆ ಆಗೋಂಥದ್ದು, ವ್ಯಯಸ್ಥಾನ, ನಿದ್ದೆ ಇಲ್ಲದಂತ ಆಗೋಂಥದ್ದು, ಸುಮ್ಮನೆ ಚಿಂತನೆ ಬರೋಂಥದ್ದು, ಈ ರೀತಿಯೆಲ್ಲ ಗುರು ಕೊಡ್ತಾನೆ. ಈ ಗುರುಗ್ರಹ ಹೆಂಗೆ ಇದಕ್ಕೆ ನಿವಾರಣೆ ಅಂದರೆ ಕೊನೆಯಲ್ಲಿ ನಾವು ಗುರುಗ್ರಹ ಮಂತ್ರವನ್ನು ಹೇಳ್ಕೊಡ್ತೀವಿ. ಆ ಮಂತ್ರ ಆರಾಧನೆ ಅನುಷ್ಠಾನವನ್ನು ಮಾಡಿಕೊಂಡ್ರೆ ಅರ್ಧ ನಿಮಗೆ ಪರಿಹಾರ ಸಿಕ್ಕಂಗನೆ. ಆ ರೀತಿ ಮಾಡಿ. ಅದೇ ರೀತಿ ಮಕರ ರಾಶಿ 2ನೇ ಮನೆ ಬಂದು ಕುಂಭರಾಶಿ ಆಗಿರ್ತದೆ. ಕುಂಭರಾಶಿಯಲ್ಲಿ ಏನಾದರೂ ಗುರು ಇದ್ದರೆ ಯಾವ ಫಲ ಕೊಡ್ತಾನೆ? ಧನಸ್ಥಾನ. ನೋಡಿ, ಧನಸ್ಥಾನಕ್ಕೆ ಧನಾಧಿಪತಿ ಬಂದರೆ ತುಂಬ ಲಾಭ ಯೋಗ ಅದೃಷ್ಟ ಕೊಟ್ಬಿಡ್ತಾನೆ. ಅದೇ ರೀತಿ ಕುಂಭರಾಶಿಗೆ ಅವರು ಶನಿ ಮಿತ್ರರಾಗಿರ್ತಾರೆ. ಧರ್ಮಾಧಿಪತಿ ಕರ್ಮಾಧಿಪತಿ ಒಂದಾಗಿ ನ್ಯಾಯ ನೀತಿ ಧರ್ಮದಿಂದ ಇವರಿಗೆ ಹಣಕಾಸು ಅಭಿವೃದ್ಧಿ ಉಂಟಾಗುತ್ತದೆ. ಮತ್ತು 3ನೇ ಸ್ಥಾನ ಅಂತ ಹೇಳ್ತೀವಿ. 3ನೇ ಮನೆ ಬಂದು ಮೀನರಾಶಿ. ಮೀನರಾಶಿಯಲ್ಲಿ ಏನಾದರೂ ಗುರು ಇದ್ದರೆ ಅವನ ಸ್ವಂತ ಮನೆ ಆಗಿರ್ತದೆ. ಆ ಮನೆಯಲ್ಲಿದ್ರೂ ಗುಡ್ ಕಮ್ಯುನಿಕೇಟರ್ ಆಗಿರ್ತಾರೆ ಇವರು. ಮಕರ ರಾಶಿಯರಾಗಿದ್ದರೂ ಸಹ 3ನೇ ಮನೆಯಲ್ಲಿ ಗುರು ಇದ್ದರೆ ಗುಡ್ ಕಮ್ಯುನಿಕೇಟರ್, ಮತ್ತು ಇವ್ರಿಗೆ ಅನುಗ್ರಹ ಮತ್ತು ಎಲ್ಲರ ಜೊತೆಗೆ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರುತ್ತದೆ. ಇವರು ಮಾರ್ಗದರ್ಶಕರಾಗಿ ಇರ್ತಾರೆ. 3ನೇ ಮನೆ ಅಂದರೆ ಉಪಚಯ ಸ್ಥಾನ. ಮಾರ್ಗದರ್ಶನ ಕೊಡ್ತಾರೆ, ಆದರೆ ಲಾಭ ಸಿಗಲ್ಲ. ಯಾಕಂದರೆ 3ನೇ ಮನೆ ಅಲ್ಲೇ ದುಸ್ಥಾನ ಅಂತ ಹೇಳಿದ್ವಿ, ಉಪಚಯ ಸ್ಥಾನ ಆಗುತ್ತೆ. ಆದ್ದರಿಂದ ಲಾಭ ಇಲ್ಲ, ಸುಮ್ಮನೆ ವ್ಯರ್ಥ ಪ್ರಯತ್ನ ಆಗಿರುತ್ತದೆ. ಅದೇ ರೀತಿ 4ನೇ ಗುರು. ನೋಡಿರಿ, ಮೇಷರಾಶಿಯಲ್ಲಿ ಏನಾದರೂ ನಿಮಗೆ ಗುರು ಬಂದರೆ ಯಾವ ರೀತಿ? 4ನೇ ಮನೆ ಅಶುಭ ಅಂತ ಹೇಳಿದ್ವಿ. 4ನೇ ಮನೆ ಅಂದರೆ ಕೇಂದ್ರಾಧಿಪತ್ಯ ದೋಷ ಉಂಟಾಗಿ ಇಲ್ಲಿ ಗುರು ನಿಮಗೆ ತೊಂದರೆ ಕೊಡ್ತಾನೆ. ಅದೇ ರೀತಿ 5ನೇ ಮನೆ. ನೋಡಿ, 5ನೇ ಮನೆ ಅಂದರೆ ಪೂರ್ವ ಪುಣ್ಯ ಸ್ಥಾನ. ಪಂಚಮದಲ್ಲಿ ಗುರು ಬರೋದು ತುಂಬ ಒಳ್ಳೆಯದು. ಆದರೆ ಇಲ್ಲಿ ಕಾರಕೋ ಭಾವನಾಶಯ ಉಂಟಾಗುತ್ತದೆ. ಪಂಚಮಕ್ಕೆ ಪೂರ್ವ ಪುಣ್ಯ ಮತ್ತು ಸಂತಾನ ಅಂತೀವಿ. ಸಂತಾನ ಸ್ಥಾನಕ್ಕೆ ಅವನೇ ಅಧಿಪತಿಯಾಗಿ ಬಂದರೆ ಅಲ್ಲಿ ಕಾರಕೋ ಭಾವನಾಶಯ ಉಂಟಾಗಿ ಫಲಗಳನ್ನು ಕಡಿಮೆ ಕೊಡ್ತಾನೆ. ಅದೃಷ್ಟ ಇರುತ್ತೆ, ಆದರೆ ಫಲ ಪಡೆಯೋದ್ರಲ್ಲಿ ಅನುಭವಿಸೋದ್ರಲ್ಲಿ ಕೊರತೆ ಉಂಟಾಗುತ್ತೆ ಅಂತ ತಿಳ್ಕೊಬೇಕು. ಅದೇ ರೀತಿ ಷಷ್ಠಮ ಭಾವ 6ನೇ ಭಾವದಲ್ಲಿ ಮಿಥುನ ರಾಶಿಯಲ್ಲಿ ಏನಾದರೂ ಗುರು ಬಂದರೆ ಇಲ್ಲಿ ಶತ್ರು ಮನೆಯಾಗಿ ಗುರು 6ನೇ ಮನೆಯಲ್ಲಿರೋದು ತುಂಬ ನಿಮಗೆ ಬಂಧು ಮಿತ್ರರು, ಗುರು ಹಿರಿಯರು, ವಿರೋಧ, ವಾದ, ಶತ್ರುತ್ವ
ಆ ರೀತಿ ನೋಡ್ಕೋಬೇಕು ನಾವು ಗುರುವನ್ನು ನೋಡಿಕೊಂಡು ಮುಂದುವರಿಸ್ಬೇಕು. ಯಾಕಂದರೆ 6ನೇ ಮನೆ ಶತ್ರು ಮನೆ ಆಗಿರೋದು ಮಿಥುನ ರಾಶಿಯಲ್ಲಿ ಶತ್ರುತ್ವ ಉಂಟಾಗುತ್ತೆ ಅಂತ ಹೇಳ್ತೀವಿ. ಇದಕ್ಕೆ ಏನು ಪರಿಹಾರ ಅಂತ ಕೊನೆಯದಾಗಿ ಹೇಳ್ಕೊಂಡು ಹೋಗೋಣ. ಅದೇ ರೀತಿ ಸಪ್ತಮ ಸ್ಥಾನ ನೋಡಿ, ಇಲ್ಲಿ ಸಪ್ತಮ ಸ್ಥಾನಕ್ಕೆ ಬಂದುಬಿಟ್ರು ಅಂದ್ರೆ ತುಂಬ ಅದೃಷ್ಟ ಯೋಗ ಆಗಿಬಿಡುತ್ತೆ. ಯಾಕಂದರೆ ಮಕರ ರಾಶಿಯವರಿಗೆ ಕರ್ಕಾಟಕ ರಾಶಿ 7ನೇ ಮನೆ ಆಗಿ ಗುರು ಉಚ್ಚನಾಗಿರ್ತಾನೆ. ಅಲ್ಲಿ ನೀಚ ಅಂತ ಹೇಳಿದ್ವಿ, ಇಲ್ಲಿ 7ನೇ ಮನೆಗೆ ಉಚ್ಚ ಸ್ಥಾನ ಪಡೆದು ಗುರು ದೃಷ್ಟಿಯಲ್ಲಿರೋದು ನಿಮಗೆ ಅದೃಷ್ಟ ಯೋಗವನ್ನು ತುಂಬ ಕೊಟ್ಬಿಡ್ತಾನೆ. ಅಲ್ಲಿ ಯೋಗ ಅದೃಷ್ಟ ಹರಮುನಿದರು ಗುರು ಕಾಯುವ ಅಂತ ನಿಮಗೇನೋ ಒಂದು ಅನುಕೂಲತೆಗಳು ಹೆಚ್ಚು ಬರ್ತಾ ಹೋಗುತ್ತೆ. ಯಾಕೆ ಉಚ್ಚ ಸ್ಥಾನದಲ್ಲಿದ್ದು ಗುರು ನೋಡೋದು 1,00,000 ಕೋಟಿ ಪುಣ್ಯ ಆಗಿಬಿಡುತ್ತೆ ನಿಮಗೆ. ಅದೇ ರೀತಿ ಅಷ್ಟಮ ಭಾವ, ಅಷ್ಟಮದಲ್ಲಿ ಗುರು ಇದ್ದರೆ ನೋಡಿ, ಸಿಂಹರಾಶಿಯಲ್ಲಿ ಮಕರ ರಾಶಿಯವರಿಗೆ ಸಿಂಹರಾಶಿಗೆ ಏನಾದರೂ 8ನೇ ಮನೆ ಗುರು ಬಂದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗೋಂಥದ್ದು, ತೊಂದರೆ, ಮಿಸ್ಕಮ್ಯುನಿಕೇಷನ್ ಬರೋಂಥದ್ದು ಈ ರೀತಿ ಇರುತ್ತೆ. ಆದರೂ ಅಷ್ಟಮ ಸ್ಥಾನದಲ್ಲಿರೋದು ಸ್ವಲ್ಪ ನಿಮಗೆ ವಿದ್ಯೆ ಜ್ಞಾನ ಮತ್ತು ಸಾಧನೆಯಲ್ಲಿ ತುಂಬ ಲಾಭ ಕೊಡ್ತಾನೆ. ಅಹಿತ ಸುಖಗಳಕ್ಕಿಂತ ವೈರಾಗ್ಯ ಜೀವನಗಳಲ್ಲಿ ಲಾಭವನ್ನು ಹೆಚ್ಚು ಕೊಡ್ತಾನೆ ಅಂತ ತಿಳ್ಕೊಬೇಕು. ಅದೇ ರೀತಿ ಭಾಗ್ಯಸ್ಥಾನ ನೋಡಿ, 9ನೇ ಮನೆಗೆ ಗುರು ಯಾವುದೇ ರಾಶಿಯವರಿಗೆ ಬಂದ್ರೂ ಲಾಭವನ್ನೇ ಕೊಡ್ತಾನೆ. ಯಾಕಂದರೆ 9ನೇ ಮನೆಯಲ್ಲಿ ಕುಂತು ಮತ್ತೆ ಲಗ್ನವನ್ನು ವೀಕ್ಷಿಸ್ತಾನೆ 5ನೇ ದೃಷ್ಟಿಯಿಂದ. ಆದ್ದರಿಂದ ನಿಮಗೆ ಭಾಗ್ಯಸ್ಥಾನದಲ್ಲಿ ಅನುಕೂಲತೆ, ತಂದೆ, ಮನೆ ಹಿರಿಯರು, ಗೌರವಸ್ಥರು, ನಿಮ್ಮ ಹಿರಿಯರಿಂದ ನಿಮಗೆ ಲಾಭಗಳು, ಅನುಕೂಲತೆಗಳು ಈ ರೀತಿ ಎಲ್ಲ ಬರೋಂಥದ್ದು. ಉನ್ನತ ಸ್ಥಾನದಲ್ಲಿರೋಂಥ ತಂದೆ ಅವರ ವಂಶಸ್ಥರಾಗಿರ್ತಾರೆ. ಈ ರೀತಿ ಇವರಿಗೆ ಅನುಕೂಲತೆಗಳು ಹರಿದು ಬಂದ್ಬಿಡುತ್ತೆ. ಅದೇ ರೀತಿ 10ನೇ ಮನೆ ಯಾವುದಾಗಿರುತ್ತೆ? ತುಲಾರಾಶಿ ಆಗಿರುತ್ತೆ. ತುಲಾರಾಶಿಯಲ್ಲಿ ಏನಾದರೂ ಗುರು ಬಂದಿದ್ದೇ ಆದರೆ ನಿಮಗೆ ಕೇಂದ್ರಾಧಿಪತ್ಯ ದೋಷ ಉಂಟಾಗಿ ಶತ್ರು ಮನೆ ಆಗೋಂಥದ್ದು. ಎಷ್ಟೇ ನೀವು ಅಧಿಕಾರ ಯೋಗದಲ್ಲಿ ಇದ್ರೂ ನಿಮಗೆ ಅಪಮಾನ ಅವಮಾನಗಳು ತಪ್ಪಿದ್ದಲ್ಲ. ನಿಮಗೆ ಹಿರಿಯರು, ಅಲ್ಲಿ ಸಹಪಾಠಿಗಳೇ ನಿಮಗೆ ವಿರೋಧಗಳನ್ನು ಉಂಟು ಮಾಡೋದು, ನೀವು ಮಾಡದೇ ಇರೋಂಥ ತಪ್ಪುಗಳಿಗೆ ನಿಮಗೆ ತೊಂದರೆ ಕೊಡೋಂಥದ್ದು, ಅಪಮಾನ ಅವಮಾನಗಳು ಮಾಡೋಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಅದಕ್ಕೇನು ಪರಿಹಾರ ಅಂತ ಕಡೆಯದಾಗಿ ತಿಳಿಸ್ಕೊಂಡು ಹೋಗೋಣ. ಮತ್ತು ಅದೇ ರೀತಿ 11ನೇ ಮನೆ ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಮಕರ ರಾಶಿಯವರಿಗೆ 11ನೇ ಮನೆ ವೃಶ್ಚಿಕ ರಾಶಿ ಆಗಿರ್ತದೆ. ವೃಶ್ಚಿಕ ರಾಶಿಯಲ್ಲಿ ಗುರು ಬರೋದು ತುಂಬ ಅದೃಷ್ಟ ಯೋಗವನ್ನು ಕೊಡ್ತಾನೆ. ಯಾಕೆ 11ನೇ ಮನೆಯಲ್ಲಿ ಯಾವುದೇ ಗ್ರಹ ಬಂದರೂ ಲಾಭ, ಅಜ್ಜ ಮುತ್ತಜ್ಜರಿಂದ ನಿಮಗೆ ಅದೃಷ್ಟ ಯೋಗ ಇವೆಲ್ಲ ಕೊಟ್ಟು ನಿಮಗೆ ಅನುಕೂಲತೆಯನ್ನು ಕೊಡ್ತಾನೆ. ಇದೇ ರೀತಿ ಕಡೆಯದಾಗಿ ಧನಸ್ಸು ರಾಶಿಗೆ ಗುರು ಬಂದರೆ ಮಕರ ರಾಶಿಗೆ 12ನೇ ಮನೆ ಆಗುತ್ತದೆ. ಇದು ವ್ಯಯಸ್ಥಾನ ಆದರೂ ಸಹ ಅವನ ಸ್ವಂತ ಮನೆಯಲ್ಲಿರೋದು. ಇವರು ಅನಾಯಾಸವಾಗಿ ದುಡ್ಡನ್ನು ಖರ್ಚು ಮಾಡಲ್ಲ. ಎಲ್ಲವನ್ನು ವಿಚಾರ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಈ ದುಡ್ಡಿದೆ, ಇದನ್ನ ಯಾಕೆ ಕೊಡಬೇಕು, ಎದಕ್ಕೆ ಕೊಡ್ತಾ ಇದ್ದೀನಿ, ಇದು ಒಳ್ಳೆಯದಾ ಕೆಟ್ಟದ್ದಾ, ಇದನ್ನೆಲ್ಲ ವಿಚಾರ ಮಾಡಿ ಕೊಡೋಂಥರಾಗಿರ್ತಾರೆ. ಇವರು ಸ್ವಲ್ಪ ಜನಗಳು ಬೈಕೊಂಡ್ರೂ ಸಹ ಅವರು ಒಂದು ಬಿಟ್ಟು 2 ಸತಿ ಆಲೋಚನೆ ಮಾಡಿ ಕೊಡೋರಾಗಿರ್ತಾರೆ. ವ್ಯಯಸ್ಥಾನದಲ್ಲಿ ಗುರು ಇದ್ರೂ ಅದು ಗೋಚಾರದಲ್ಲಿ ಭಾಗ್ಯಸ್ಥಾನ ಆಗಿರುತ್ತೆ. ಕಳ್ಕೊಂಡ ಮೇಲೆ ಹುಡ್ಕೋದು ಬೇಡ ಅಂತ ಮುಂಚೆ ಇವರು ವಿಚಾರ ಮಾಡಿ ಕೊಡೋರಾಗಿರ್ತಾರೆ. ಆದ್ರೂ ಗುರು ವ್ಯಯಸ್ಥಾನಕ್ಕೆ ತೊಂದರೆನೇ ಆಗುತ್ತೆ. ಈ ರೀತಿ ಯಾರಿಗಾದರೂ 1, 3, 4, 6, 8, 10, 12ರಲ್ಲಿದ್ದರೆ ಅಶುಭ ಅಂತ ಹೇಳ್ತೀವಿ ನಾವು. ಅಶುಭಕ್ಕೆ ಏನು ಮಾಡ್ಬೇಕು ಗುರುಜಿ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತದೆ. ಈ ರೀತಿ ನೀವೇನಾದರೂ ನಿಮ್ಮ ರಾಶಿ ಲಗ್ನವನ್ನು ಇಟ್ಟುಕೊಂಡು ಈ ರೀತಿ ದುಸ್ಥಾನದಲ್ಲಿ ಗುರು ಇದ್ದರೆ ಪ್ರತಿ ಗುರುವಾರ ನೋಡಿ, ಅದೇ ಜನ್ಮ ಲಗ್ನಕ್ಕಿದ್ರಂತರೂ ನೀಚನಾಗಿರ್ತಾನೆ. ಆ ನೀಚ ಸ್ಥಿತಿ ಇದ್ರಂತರೂ ನೀವು ಲೈಫ್ ಟೈಮೇ ಆ ಗುರುಗ್ರಹ ಮಂತ್ರವನ್ನು ಆರಾಧನೆ ಮಾಡಬೇಕು. ಪೂಜೆ ಹೋಮಗಳಿಂದ ನಮ್ಮ ಕರ್ಮ ಹೋಗುತ್ತೆ, ಗ್ರಹಗತಿಗಳನ್ನ ಬದಲಾಯಿಸೋಕ್ಕಾಗಲ್ಲ. ನಾವು ಮಂತ್ರ ಅನುಷ್ಠಾನಗಳಿಂದ ನಿಮ್ಮ ಗ್ರಹಗತಿಗಳನ್ನು ನೀವೇ ಬದಲಾಯಿಸ್ಬೇಕು. ಹಣೆ ಬಾರಕ್ಕೆ ಹೊಣೆ ಯಾರಂದರೆ ನಮಗೆ ನಾವೇ ಆಗಿರ್ತೀವಿ. ಆ ಗ್ರಹಗತಿಗಳನ್ನು ಬದಲಾಯಿಸ್ಕೊಳೋದು ಯಾವ ರೀತಿ ಅಂದರೆ ಆ ಮಂತ್ರ ಆರಾಧನೆಯಿಂದಲೇ ನಿಮಗೆ ಹೆಚ್ಚು ಫಲಗಳು ಸಿಗುತ್ತಾ ಹೋಗುತ್ತವೆ. ಯಾವ ರೀತಿ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಓಂ ದೇವಾನಾಂ ಚ ಋಷೀಣಾಂ ಚ ಕಾಂಚನಂ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಶ್ರೀ ಗುರುಭ್ಯೋ ನಮಃ. ಈ ರೀತಿ ಹೇಳೋಂಥದ್ದು 9 ಬಾರಿ ಪೂರ್ವ ದಿಕ್ಕಿ ಕೂತ್ಕೊಂಡು ಮೈ ಮೇಲೆ ಹಳದಿ ವಸ್ತ್ರ ಹಾಕ್ಕೊಂಡು ಪ್ರತಿ ಗುರುವಾರ ಹೇಳಬೇಕು. ಬೀಜಾಕ್ಷರಿ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಅಂತ ಹೇಳೋದು. ಹೆಚ್ಚು ನೀವು 108 ಬಾರಿ ಹೇಳೋದು. ಈ ರೀತಿ ಮಾಡ್ತಾ ಹೋದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೇನಾದರೂ ದಶಾಭುಕ್ತಿಗಳು ಇದ್ದರೆ ನೀವು ಹೆಚ್ಚಾಗಿ ಮಂತ್ರ ಆರಾಧನೆ ಪಠನೆ ಮಾಡಬೇಕು. ಮತ್ತು ಪ್ರತಿದಿನ ಏನು ಮಾಡಬೇಕಂದ್ರೆ ಶಿವನ ಆರಾಧನೆ ಮಾಡಬೇಕು.
ಶಿವನ್ನ ಮಾಡೋದ್ರಿಂದ ನಿಮಗೆ, ಇಲ್ಲಾಂದ್ರೆ ಕೃಷ್ಣ ಪರಮಾತ್ಮ ಗುರು ಅಂದರೆ ಅವರೇ ಆಗಿರ್ತಾರೆ, ಅವ್ರನ್ನ ಮಾಡೋದ್ರಿಂದ ನಿಮಗೆ ಹೆಚ್ಚು ಹೆಚ್ಚು ಅನುಕೂಲಗಳು ದೊರೀತಾ ಹೋಗುತ್ತದೆ. ಮತ್ತು ಗುರು ನೀಚನಾಗಿದ್ದರೆ ಲಗ್ನದಲ್ಲಿ ಇವರೇನು ಮಾಡಬೇಕು, ಕಡಲೆಕಾಳು ಮತ್ತು ಹಳದಿ ವಸ್ತ್ರ, ದಕ್ಷಿಣೆ, ತಾಂಬೂಲ ಎಲ್ಲ ಗುರು ಹಿರಿಯರಿಗೆ, ಗುರು ರಾಘವೇಂದ್ರ ಸ್ವಾಮಿ, ಸಾಯಿ ಮಾತಾ, ದತ್ತಾತ್ರೇಯ ಈ ಮಂದಿರಕ್ಕೆ ಪ್ರತಿ ಗುರುವಾರ ಹೋಗುವಂಥದ್ದು, ರುದ್ರರಿಗೆ ಮತ್ತು ನಿರ್ಗತಿಕರಿಗೆ ನೀವು ವಸ್ತ್ರ ದಾನವನ್ನು ಮಾಡೋಂಥದ್ದು, ರುದ್ರರಿಗೆ ಪ್ರೀತಿಯಿಂದ ನೋಡ್ಕೊಳೋಂಥದ್ದು, ಅವ್ರಿಗೆ ಕೈಲಾದ ಸಹಾಯ ಮಾಡೋಂಥದ್ದು, ಈ ರೀತಿ ಎಲ್ಲ ಮಾಡಿದರೆ ಗುರು ನೀಚದಿಂದ ಮುಕ್ತರು ಹೊಂದ್ತೀರಿ. ಇದು ಯಾಕೆ ಬಂದಿರುತ್ತೆ ಅಂದರೆ ನಮ್ಮ ಹಿಂದಿನ ಕರ್ಮಾನುಸಾರ ತಂದೆ ತಾಯಿ ಮಾಡಿದ ಪುಣ್ಯ ಫಲವಾಗಿ ಗುರು ನಮಗೆ ಲಾಭವನ್ನು ಕೊಡ್ತಾನೆ. ನೋಡಿ, ಇಷ್ಟು ಅರ್ಥ ಮಾಡ್ಕೊಂಬಿಟ್ರೆ ಅರ್ಧ ಜಾತಕ ಗುರು ಗ್ರಹದಿಂದನೇ ಇರುತ್ತೆ. ಆದ್ದರಿಂದ ನೀವು ಹೆಚ್ಚು ಗುರುಗ್ರಹನ ಅರ್ಥ ಮಾಡಿಕೊಂಡು ಯಾವ ರೀತಿ ಬದಲಾವಣೆ ಮಾಡ್ಕೊಳೋದು ನಿಮ್ಮ ಕೈಯಲ್ಲೇ ಇದೆ. ಆ ರೀತಿ ಮಾಡಿದ್ದೆ ಆದರೆ ತುಂಬ ಅನುಕೂಲಗಳು ಇರುತ್ತದೆ. ಮತ್ತು ಅದೇ ರೀತಿ ಲಗ್ನಕ್ಕಿಂತ ನವಾಂಶ ಕುಂಡಲಿಯಲ್ಲಿ ಹೆಚ್ಚು ಬಲಾಬಲಗಳು ಇರುತ್ತೆ. ಇದನ್ನೆಲ್ಲ ಏನಾದರೂ ಹೆಚ್ಚಿನ ಮಾಹಿತಿ ತಿಳಿಬೇಕಾದ್ರೆ ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ಹೊಸ ಬೆಳಕು ಜ್ಯೋತಿಷ್ಯ ನೇರವಾಗಿ ಅಥವಾ ಫೋನ್ ಮುಖಾಂತರ ನಿಮ್ಮ ಜಾತಕ ಇಲ್ವಾ, ಹೆಸರು ಮತ್ತು ಜನ್ಮ ರಾಶಿ ಲಗ್ನ ಕುಂಡಲಿ ಇವನ್ನೆಲ್ಲ ನೋಡಿ ನಿಮ್ಮ ಗ್ರಹಗತಿ ಬಲಾಬಲಗಳನ್ನು ತಿಳಿಸಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ, ಶೇರ್ ಮಾಡಿ ಮತ್ತು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಬಯಸುತ್ತೇನೆ. ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಶಿವಾರ್ಪಣಮಸ್ತು.